ಯಾವ ಆಕೃತಿಯು ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಿರಿ. ಸೊ ಇದು ಯಾವ ಥರ ಕೊಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತಿರಬೇಕು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಲ್ಲಿಂದ ಎತ್ತು ಕೊಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಈ ಬ್ಲಾಗ್ಸ್ಗಳು ನೋಡಿದ್ರೆ ನೋಡಿ, ಎಲ್ಲ ಇದರಲ್ಲೂ ಬ್ಲಾಗ್ಸಲ್ಲೂ ಅಂದರೆ ಬೇರೆ ಬೇರೆ ಥರ ಅಂದರೆ ಲೆಟರ್ಸ್ ಇದೆ, ಎಲ್ಲೂ ಕೂಡ ರಿಪಿಟೇಷನ್ ಆಗಿಲ್ಲ. ಅದನ್ನು ನೋಡ್ಬೋದು. CFA, QZC, HFA ಯಾವ ಪ್ಯಾಟ್ರನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಒಂದರಲ್ಲಿ D ಮತ್ತು D ಎರಡು ಹಾಕ್ಬಿಟ್ಟಿದ್ದಾನೆ. ಸೊ ಬೇರೆ ಪ್ಯಾಟ್ರನ್ಗಳಲ್ಲಿ ಆ ಥರ ಯಾವುದೇ ತರಹ ಒಂದು ಹಾಕಿಲ್ಲ. ಸೊ ಅದನ್ನು ನೋಡಿಕೊಂಡು ನೀವು ಆಪ್ಷನ್ C ಅಂದರೆ 3C ಅಂತೇನಿದೆ ಇದನ್ನು ಕೊಡ್ಬೋದು. ಬಟ್ NZAZN ರಿವರ್ಸ್ ಆಗಿದೆ ಅಲ್ಲಿ. ZCA ನೋಡಿ, ಪ್ಯಾಟ್ರನ್ನು ಏನೇನು ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲಿ. AZCH ಬಟ್ ಸ್ಟಿಲ್ ಇಲ್ಲಿ DD ಕೊಟ್ಟಿದ್ದಾನೆ. ಬಟ್ ಆ DD ನೋಡಿಕೊಂಡು ಆಪ್ಷನ್ 3C ಅಂತ ಹೇಳ್ಬೋದು. ಬಟ್ ಕೀ ಆನ್ಸರ್, ಅಫಿಷಿಯಲ್ ಕೀ ಆನ್ಸರ್ ಬರೋವರೆಗೂ ಈ C ನ ಆನ್ಸರ್ ಅಂತ ಇಟ್ಕೊಳ್ಳೋಣ. ಓಕೆ, ಇದು ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾನು ಹೇಳ್ಬೋದು ಅಷ್ಟೇ.